ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ಅದೇ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ. ಯಾವ ವಿಡಿಯೋ ಅಂದರೆ ನಮ್ಮ ಚಿಕ್ಕಪ್ಪನ ಮದುವೆ ವಿಡಿಯೋ, ಅಂದರೆ ಊರಿಗೆ ಹೋಗ್ತಿರೋ ವಿಡಿಯೋ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಓದೋ ವಿಡಿಯೋದಲ್ಲಿ ಅಲ್ಲಿಂದ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ, ಟಿ ವಿ ಹಾಕಿದ್ರು, ಟಿ ವಿ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸಂಜೆ ಒಂದು 6 ಗಂಟೆ 7 ಗಂಟೆ ಆಗಿತ್ತು. ಹೂ ಕಟ್ಟಕ್ಕೆ ಕೂತ್ಕೊಂಡಿದ್ರು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಮ್ಮಿ ಇಬ್ಬರೂ. ನೋಡಿ ಎಷ್ಟು ಕತ್ಲೆ ಆಗಿಬಿಟ್ಟಿದೆ ಆಗಲೇ ಗಾಯ್ಸ್. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವಾಗ ನಾವು ಎಟ್ಟಳಿಗೆ ಹೋಗ್ತಾಯಿದ್ದೀವಿ. ನಮ್ಮ ರೇವಿತಪ್ಪ ಇರಲಿಲ್ಲ ಆವಾಗಲೇ ಹೋದಾಗ. ಸೊ ಇವಾಗ ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಅವರ ಅಕ್ಕ ಜೊತೆ ಮಾತಾಡಿಕೊಂಡು ನಿಂತಿದ್ದಾರೆ. ಸೊ ಇವಾಗ ನಾವು ಹೆಗ್ಗಳಿಗೆ ಹೋದ್ವಿ. ಕತ್ಲೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಎಲ್ಲರಿಗೂ ಬಾಯ್ ಬಾಯ್ ಮಾಡಿ ಇವಾಗ ನಾವು ಹೆಗ್ಗಳಿಗೆ ಹೊರಟಿದ್ದೀವಿ. ನಮ್ಮಪ್ಪ ಹಾಕಲ್ದಾನೆ ಇಟ್ಕೊಂಡು ಓಡಾಡ್ಬೇಕು, ಮುಡಿಕೊಂಡು ಬಿಚ್ಚಿಟ್ಬಿಟ್ಟೈತಿ. ಚೆನ್ನಾಗಿ ಅಲ್ಲಿ ಮಾತಾಡ್ಕೊಂಡು ಇವಾಗ ನಾವು ಹನುಮಾನ್ ನಗರಕ್ಕೆ ಬಂದ್ವಿ, ನಮ್ಮ ಲಕ್ಷ್ಮೀ ದೇವಮ್ಮನ ಮನೆಗೆ. ಇದು ಮಾರ್ನಿಂಗ್ ವಿಡಿಯೋ. ಸೊ ಗಾಯ್ಸ್, ಇವಾಗ ಎಲ್ಲರದು ರೆಡಿ ಆಯಿತು. ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಅಲ್ಲಿರಬೇಕಿತ್ತು. ಅಲ್ಲೇನೋ ಅವರು ಹುಡುಗಿಯವರು ಟ್ರೈನ್ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಬೇರೆ ಟ್ರೈನಿಗೆ ಬರೋದಕ್ಕೆ ನಮ್ಮಪ್ಪ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂಚೂರು ಲೇಟಾಗಿ ಬನ್ನಿ ಅಂದರು. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಸೊ ನಾನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ಹೂ ಬಿಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಹನುಮಂತಪ್ಪ ನೋಡಿ, ಇಲ್ಲಿ ಹನುಮಂತು ಅವ್ರನ್ನ ಮಾತಾಡ್ಸ್ಕೊಂಡು ಇವಾಗ ನಾವು ಇವ್ರೆ ನಮ್ಮ ಸ್ವಂತ ದೊಡ್ಡಮ್ಮನ ರೆಡಿ ಆಗಿದ್ದಾರೆ. ಗೈಸ್, ಕೀ ಎತ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಸ್ವಂತಣ್ಣನ ಗಾಡಿ ಕೀ ಎತ್ಕೊಂಡು ಅಲ್ಲಿ ಗಾಡಿ ಅಲ್ಲಿ ನಮ್ಮ ಸ್ವಂತಣ್ಣವರು. ಏನಿಲ್ಲ, ನಾನು ನಿಜ ಕೀ ತಗೊಂಡಿಲ್ಲ. ಇಲ್ಲ ನೋಡಿ ಗಾಯ್ಸ್, ಏನಿಲ್ಲ ನನ್ನ ಹತ್ರ. ನೋಡಿ ಹೆಂಗ್ ಆಡ್ತಾರೆ. ಅವ್ರು ಎತ್ಕೊಂಡ್ರು ಗೊತ್ತಾಗುತ್ತೆ. ನಮ್ಮ ಚಿಕ್ಕಪ್ಪನ ಮನೆಗೆ ಎಷ್ಟೊಂದು ಜನ ಬಂದಿದ್ದಾರೆ. ದೇವಸ್ಥಾನ ಇನ್ನೂ ನಮ್ಮ ಚಿಕ್ಕಪ್ಪ ಹುಡುಗಿ ಯಾರು ಬಂದಿರಲಿಲ್ಲ. ಸೊ ಅದಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಕೈಗೆ ಕೂತವ್ರೆ. ಮದುವೆಗೆ ಹುಡುಗ ಹುಡುಗಿಗಿಂತ ಮುಂಚೆನೇ ಬಂದಿಲ್ಲ ಯಾರು. ಯಾರು ಬಂದಿಲ್ಲ. ಇವರೆಲ್ಲ ನಮ್ಮ ಊರವ್ರೆ. ಪಾಪ ನಮಗಿಂತ ಮೊದಲು ಅವರೇ ಬಂದವ್ರೆ. ಇಲ್ಲಿ ಯಾವುದೋ ಬೇರೆ ಮದುವೆ ನಡೀತೈತಿ. ನನ್ನ ತಂಗಿ ಹೋಗಿ ಊಟ ಮಾಡ್ಕೊಬಂದು ಎಲ್ಲ ಹೋಗಿ ಕುತ್ಕೊತಾವೆ ಊಟಕ್ಕೆ. ನಮ್ಮಪ್ಪ ಸಕ್ಕತ್ತಾಗಿ ಕಾಣಿಸ್ತವ್ರೆ ಇವತ್ತು. ಇಲ್ಲಡಿ ಹೆಂಗೆ ಕಾಣಿಸ್ತವ್ರೆ. ಎಲ್ಲ ಗೋಲ್ಡ್ ಗೋಲ್ಡ್, ಬಟ್ಟೆನೂ ಗೋಲ್ಡು, ಕೈಯಲ್ಲೂ ಗೋಲ್ಡು, ಕತ್ತಲ್ಲೂ ಗೋಲ್ಡು. ನಮ್ಮ ಅಜ್ಜಿ ಬಂದ್ರು. ಅಲ್ಲಿ ನಮ್ಮ ಅತ್ತೆ ಅವರು, ನಮ್ಮ ಅಜ್ಜಿ ನಮ್ಮ ಅತ್ತೆಯವರು, ನಮ್ಮ ಲತತ್ತೆ. ನಮ್ಮ ಮಾವ ಇನ್ನೂ ಬಂದಿಲ್ಲ. ಚೆನ್ನಾಗಿದ್ದೀರಾ? ಇವರೇ ಮದುವೆ ಕಂಡು. ಈಗ ಎಲ್ಲರೂ ಬಂದು ಈಗ ದೇವಸ್ಥಾನ ಹತ್ರ ಇದ್ದೀವಿ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಇಲ್ಲಿದ್ದಾರಲ್ಲ, ಇಲ್ಲಿ ಬ್ಲೂ ಕಲರ್, ಅದು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ. ಈಗ ನಮ್ಮಪ್ಪ ಇಲ್ಲೇ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ. ಇವರು ಈ ಕಡೆ ನಿಂತಿರೋರು ಹುಡುಗಿ, ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಕಡೆಯವರು. ಅವರ ಅಪ್ಪ ಅಮ್ಮ ಅವ್ರ ಮಾವ ಎಲ್ಲ ಬಂದಿದ್ದಾರೆ. ಇವಾಗ ಏನು ಮದುವೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಫುಲ್ಲು ನಾಯ್ಸ್ ಇದೆ ಗೈಸ್, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ಇನ್ನೂ ಯಾರ್ಯಾರೋ ಬಂದಿದ್ದಾರೆ, ನಂಗೆ ಯಾರ್ಯಾರ ಹೆಸರು ಗೊತ್ತಿಲ್ಲ. ವೀಡಿಯೋದಲ್ಲಿ ಎಲ್ಲರೂ ಕಾಣಿಸ್ತಾರಲ್ಲ, ನೋಡ್ಕೊಬಿಡಿ ಅಷ್ಟೇ. ಸೊ ಎಲ್ಲ ಆಮೇಲೆ ಇನ್ನೊಂದೇನಾಯಿತು ಅಂತಂದರೆ ಹೂನಾರನೇ ಮರೆತು ಬಂದುಬಿಟ್ಟಿದ್ದಾರೆ. ಮದುವೆಗೆ ಅಂತ ಬಂದುಬಿಟ್ಟು ಹೂನಾರನೇ ಮರೆತುಬಿಟ್ಟಿದ್ದಾರೆ. ಅದನ್ನು ತರೋಕ್ಕೆ ಅಂತ ಕಳಿಸಿದ್ರು. ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂನೇ ಕೊಟ್ಟು ಅದರಲ್ಲೇ ಶಾಸ್ತ್ರ ಮಾಡಿಸ್ತಿದ್ದಾರೆ ಇವಾಗ. ಸೊ ಇವಾಗ ತಾಳಿ ಕಟ್ತಾ ಇದ್ದಾರೆ ಗೈಸ್. ಆ್ಯಕ್ಚುಲಿ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಹುಡುಗಿ ಹೆಸರೇ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು. ಹುಡುಗಿ ಹೆಸರು ಬಂದು ಪೂಜಾ, ಹುಡುಗನ ಹೆಸರು ಬಂದು ರೇವಿತಾ. ಸೊ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವಾಗ ಮದುವೆ ಆಯಿತು ಗೈಸ್. ಇಬ್ಬರಿಗೂ ಮದುವೆ ಆಯಿತು. ಇವಾಗ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಬೇಕಲ್ಲ, ವೀಡಿಯೋಸ್ ಎಲ್ಲ ಫುಲ್ ತೆಗಿತೀನಿ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಬೇಗ ಖಾಲಿ ಆಗುತ್ತೆ ಈ ವಿಡಿಯೋ ಮಾಡಿದ್ರೆ. ಎಲ್ಲ ನಾನೇ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದೀನಿ ಮದುವೆಯಲ್ಲಿ. ಒಂಚೂರು ಈ ಕಡೆ ಬಾ. ಹಿಂಗೆ ತೋರಿಸಲ್ವಾ? ಹಿಂಗೆ ಇಲ್ಲ ತೋರಿಸಿಲ್ಲ, ಬರೀ ಪೂಜೆ ಮಾಡಿದ್ರು. ನಾನು ಫೋಟೋ ತೆಗಿಬೇಕು. ಎಲ್ಲ ಮುಗಿಲಿ. ಇವಾಗ ಫೋಟೋಶೂಟ್ ಎಲ್ಲ ಮುಗೀತು. ಫೋಟೋಸ್ ಎಲ್ಲ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ, ಗೊತ್ತಿಲ್ಲ, ಮಾಡ್ತೀನಿ, ಅಲ್ಲೇ ನೋಡ್ಕೊಡಿ. ಸೊ ಇವಾಗ ಹುಡುಗಿನೆಲ್ಲ ಕಳಿಸ್ಕೊಟ್ರು. ಇವಾಗ ಅವರ ಮನೆ ತುಂಬಿಸ್ಕೊತಾ ಇದ್ದೀವಿ, ಹುಡುಗಿ ಮತ್ತು ಹುಡುಗನ. ಒಂಚೂರು ಈ ಕಡೆ ಬಾ. ಸೊ ಗೈಸ್ ಇವಾಗ ಮನೆ ತುಂಬಿಸ್ಕೊಂಡಾಯಿತು. ಇವಾಗ ಹುಡುಗಿ ಮನೆಯ ಕಡೆಯವರೆಲ್ಲ ಹೊರಟಿದ್ದಾರೆ, ಯಾಕೆಂದರೆ ದೂರಕ್ಕೆ ಹೋಗ್ಬೇಕಲ್ಲ, ಟ್ರೈನ್ ಬುಕ್ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಇವಾಗ ಹೊರಟಿದ್ದಾರೆ ಎಲ್ಲರೂ. ಅಲ್ಲಿಂದ ನಾವು ಕೂಡ ಈಗ ಹೊರಟ್ವಿ, ಏಕೆಂದರೆ ನನಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಹೊರಟಿದ್ವಿ. ಅಲ್ಲಿಂದ ನಮ್ಮ ಅಜ್ಜಿ ಲಕ್ಷ್ಮೀದೇವಮ್ಮನ ಅವರ ಮನೆಗೆ ಬಿಟ್ಟು ನಾವು ಇವಾಗ ಹೊರಟಿದ್ದೀವಿ. ಸೊ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ನೋಡಿದ್ದೀವಿ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.